ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನ್ನ ಹೆಸರು ಬಂದು ಶಿಲ್ಪಾ ಅಂತ. ಏನಿವರು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾಯಿದ್ದಾರೆ, ದೇವಸ್ಥಾನದ ವೀಡಿಯೋ ಹಾಕಿದ್ದಾರೆ ಅಂದ್ಕೋಬೇಡಿ. ಯಾಕಂದರೆ ಇವತ್ತು ನವರಾತ್ರಿ 2ನೇ ದಿನ ಅಲಂಕಾರ. ದೇವಸ್ಥಾನಕ್ಕೆ ಹೋಗಿದ್ದೆ, ದೇವಸ್ಥಾನದಿಂದನೇ ಪ್ರಾರಂಭ ಆಗಲಿ ಅಂತ ನಾನು ವೀಡಿಯೋ ಮಾಡಾಕ್ತಾಯಿದ್ದೀನಿ. ಯಾಕಂದರೆ ದೇವರ ಆಶೀರ್ವಾದ ನಮ್ಮಲ್ಲಿದ್ದರೆ ತುಂಬ ಒಳ್ಳೆಯದಲ್ವ. ಅದಕ್ಕೆ ನಂಗೆ ಮದುವೆ ಆಗಿದೆ. ನನ್ನ ಹೆಸರು ಶಿಲ್ಪಾ ಅಂತ. ನನ್ನ ಚಾನಲ್ ಹೆಸರು ಮನೆ ಮಾತು. ನನಗಿಬ್ಬರು ಮಕ್ಕಳಿದ್ದಾರೆ. ನನ್ನ ಮಕ್ಕಳ ಹೆಸರು ಭಾರದ್ವಾಜ್, ಉಜ್ವಲ್. ನನ್ನ ಹಸ್ಬೆಂಡ್ ಹೆಸರು ಶಿವಶಂಕರ್. ನಮ್ಮ ಮನೆ ಜಾಯಿಂಟ್ ಫ್ಯಾಮಿಲಿ, ಅತ್ತೆ ಮಾವ ಎಲ್ಲರೂ ಇದ್ದಾರೆ. ನಾನು ಏನರ ಬಗ್ಗೆ ವೀಡಿಯೋ ಮಾಡ್ತೀನಿ ಅಂದರೆ ನಂಗೆ ಸ್ವಲ್ಪ ಟೈಲರಿಂಗ್ ಬರುತ್ತೆ, ಡ್ರೆಸ್ಸು ಹೊಲ್ಕೊಳ್ಳೋದಾಗಿರ್ಬೋದು, ಬ್ಲೌಸು ಸ್ಟಿಚಿಂಗ್ ಮಾಡೋದು ಎಲ್ಲ ಬರುತ್ತೆ. ಅದ್ರ ಬಗ್ಗೆ ನಾನು ಯಾವ ಥರ ಹೊಲ್ಕೋತೀನಿ ಅಂತ ನಾನು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಉಡ್ಸೋದಾಗಿರ್ಬೋದು, ಅದು ಮತ್ತು ಸ್ಯಾರಿಗಳು ಯಾವ ಟೈಪು ಡಿಫ್ರೆಂಟಾಗಿ ಉಡ್ಸೋದು ಹೇಳ್ಕೊಡ್ತೀನಿ. ಮತ್ತು ನಾನು ಸ್ಕೂಲ್ಗೆ ಹೋಗ್ತೀನಿ. ಸ್ಕೂಲ್ ಅಂದರೆ ದೊಡ್ಡ ಸ್ಕೂಲ್ ಏನಲ್ಲ, ಪ್ಲೇ ಹೋಮು ಆ ಥರ ಸ್ಕೂಲ್ಗೆ ಹೋಗ್ತಾಯಿದ್ದೀನಿ. ಮತ್ತು ನಾನು ಬಂದು ಸ್ಕೂಲಿಂದ ಬಂದು ನಾನು ಟ್ಯೂಷನ್ ಮಾಡ್ತೀನಿ. ಅದ್ರ ಬಗ್ಗೆ ಆಗಿರ್ಬೋದು, ಮತ್ತು ನನಗೇನು ಅಡುಗೆ ಬರುತ್ತೋ ಅದ್ರ ಬಗ್ಗೆ ವೀಡಿಯೋ ಮಾಡಾಕ್ತೀನಿ. ಇವಾಗ ಮತ್ತು ನವರಾತ್ರಿ ಅಲ್ವಾ, ಡೈಲಿ 9 ದಿನವೂ ದೇವಿಗೆ ಯಾವ್ಯಾವ ಥರ ಅಲಂಕಾರ ಮಾಡ್ತಾರೆ ಅದ್ರ ಬಗ್ಗೆಯೂ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ನವರಾತ್ರಿ ಬರೋದೇ ಹೆಣ್ಮಕ್ಳಿಗೆ ಖುಷಿಯಾಗುತ್ತೆ. ಯಾವಾಗೂ ಮನೆಯಲ್ಲಿ ಪೂಜೆ ಮಾಡ್ಬೋದು, ನವರಾತ್ರಿ ಟೈಮಲ್ಲಿ ದೀಪ ಹಚ್ಬೋದು, ಅದೊಂಥರ ಖುಷಿ ಅಲ್ವಾ ಹೆಣ್ಮಕ್ಳಿಗೆ ಬರೋದೇ. ಮತ್ತು ಇವಾಗ ಕನ್ಯೆ ಪೂಜೆಗಳು ತುಂಬ ನಡೀತೈತೆ, ಅದ್ರ ಬಗ್ಗೆಯೂ ನಾನು ತಿಳಿಸ್ಕೊಡ್ತೀನಿ, ಯಾವ ಥರ ದೇವಸ್ಥಾನದಲ್ಲಿ ಕನ್ಯೆ ಪೂಜೆ ಮಾಡ್ತಾರೆ ಅನ್ನೋದು. ಓಕೆ ಫ್ರೆಂಡ್ಸ್, ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ವೀಡಿಯೋ. ನನ್ನ ಬಗ್ಗೆ ನಾನು ಪರಿಚಯ ಮಾಡ್ಕೋಬೇಕಾಯಿತು, ಅದಕ್ಕೆ ಸಣ್ಣ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹೀಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಇರ್ತೀನಿ. ಬಾಯ್.